ಕಬಾಬ್ ಅಂದಮೇಲೆ ಕಲರ್ಫುಲ್ ಆಗಿರಬೇಕು. ಬಿಸಿ ಬಿಸಿಯಾಗಿ ಕೆಂಪೇರುವ ಕಬಾಬ್ ಗ್ರಾಹಕರನ್ನ ತನ್ನತ್ತ ಸೆಳೆಯುತ್ತೆ. ಆದ್ರೀಗ ಕಬಾಬ್ಗೆ ಹಾಕುವ ಕಲರ್ ಪೌಡರ್ಗೆ ಸರ್ಕಾರ ನಿಷೇಧ ಹೇರಿದೆ. ಕಲರ್ಫುಲ್ ಕಬಾಬ್, ಕಲರ್ ಚಿಕನ್. ಕುದಿಯೋ ಎಣ್ಣೆಯಲ್ಲಿ ಕಬಾಬ್ ರಂಗೇರಿದ್ರೆ ಫಿಶ್ ಕಬಾಬ್ ಕೂಡ ಕೆಂಪೇರಿದೆ. ಆದ್ರೀಗ ಕಬಾಬ್ಗಳಿಗೆ ಈ ರೀತಿ ಮೆರಗು ಕೊಡುವ ಫುಡ್ ಕಲರ್ಗಳಿಗೆ ರಾಜ್ಯ ಸರ್ಕಾರ ನಿಷೇಧ ವಿಧಿಸಿದೆ. ಕಬಾಬ್ಗಳಲ್ಲಿ ಬಳಸುವಂತಿಲ್ಲ ಕೃತಕ ಫುಡ್ ಕಲರ್. ಕಬಾಬ್ಗಳಲ್ಲಿ ಕಲರ್ ಬಳಸಿದ್ರೆ 10 ಲಕ್ಷದ ತನಕ ದಂಡ. ಹೌದು, ಕಬಾಬ್ಗಳಲ್ಲಿ ಬಳಸುವ ಫುಡ್ ಕಲ್ಲರ್ಗಳಿಗೆ ಆರೋಗ್ಯ ಮತ್ತು ಆಹಾರ ಸುರಕ್ಷತಾ ಇಲಾಖೆ ನಿಷೇಧ ವಿಧಿಸಿದೆ. ವೆರೈಟಿ ಕೃತಕ ಕಲ್ಲರ್ ಬೆರೆಸಿ ಗ್ರಾಹಕರನ್ನ ಸೆಳೆಯಲು ಮುಂದಾಗ್ತಿದ್ದವರಿಗೆ ಶಾಕ್ ಕೊಟ್ಟಿದೆ. ರಾಜ್ಯಾದ್ಯಂತ ಮಾರಾಟ ಮಾಡ್ತಿದ್ದ 39 ಕಬಾಬ್ ಮಾದರಿಗಳನ್ನ ಸಂಗ್ರಹಿಸಿ ಲ್ಯಾಬ್ಗೆ ಕಳುಹಿಸಿದ್ರು. ಈ ವೇಳೆ 8 ಕಬಾಬ್ ಮಾದರಿಗಳು ಕೃತಕ ಬಣ್ಣದಿಂದ ಕೂಡಿದೆ ಅನ್ನೋದು ಸಾಬೀತಾಗಿದೆ. ಕೃತಕ ಬಣ್ಣಗಳಾದ ಸನ್ಸೆಟ್ ಯೆಲ್ಲೋ ಮಾದರಿಯ 7 ಕಬಾಬ್ ಹಾಗೂ ಕಾರ್ಮೋಸಿನ್ ಮಾದರಿಯ ಕಬಾಬ್ ಆರೋಗ್ಯಕ್ಕೆ ಹಾನಿಕಾರಕ ಎಂಬುದು ಸಾಬೀತಾಗಿದೆ. ಫುಡ್ ಸೇಫ್ಟಿ ಅಂಡ್ ಸ್ಟ್ಯಾಂಡರ್ಡ್ ಆಕ್ಟ್ 2006ರ ನಿಯಮ 3ರ ಅಡಿ ಈ ಮಾದರಿ ಕಬಾಬ್ಗಳು ಆರೋಗ್ಯಕ್ಕೆ ಹಾನಿಕಾರ ಅನ್ನೋದು ಗೊತ್ತಾಗಿದೆ. ಹೀಗಾಗಿ ಕಬಾಬ್ಗಳಲ್ಲಿ ಫುಡ್ ಕಲರ್ಗಳಿಗೆ ನಿಷೇಧ ವಿಧಿಸಿದ್ದಾರೆ. ಇದನ್ನು ಬ್ಯಾನ್ ಮಾಡೋದ್ರಿಂದ ಸಾಕಷ್ಟು ಆರೋಗ್ಯ ಸಮಸ್ಯೆಗಳು, BP, ರಕ್ತದ ಒತ್ತಡ, ರಕ್ತಹೀನತೆ, ಬೋನ್ ಮ್ಯಾರೋ ಸಪ್ರೆಷನ್ ಆಗುವುದು, ರಕ್ತದ ಕಾಯಿಲೆಗಳು, ಈಗ ಲುಕೀಮಿಯಾ ಆಗಿರ್ಬೋದು, ರಕ್ತ ಸೆಲ್ಗಳು, ಪ್ಲೇಟ್ಲೆಟ್ ಸೆಲ್ ಆಗಿ ಇನ್ನೊಂದು ಸೆಲ್ ಆಗಲಿ ವೇರಿಯೇಷನ್ಗಳಾಗೋದು, ಇವೆಲ್ಲಕ್ಕೂ ಕಾರಣ ಈ ಥರದ ಕೆಮಿಕಲ್ ಯೂಸೇಜ್ ಅನಿಸುತ್ತೆ ಅಂತ ನಾನಾದರೂ ಭಾವಿಸ್ತೇನೆ. ಕಬಾಬ್ಗಳಿಗೆ ಫುಡ್ ಕಲರ್ ಬಳಸದಂತೆ ಸರ್ಕಾರ ಕಟ್ಟಪ್ಪಣೆ ಹೊರಡಿಸಿದೆ. ರೂಲ್ಸ್ ಮೀರಿಯೋ ಫುಡ್ ಕಲ್ಲರ್ ಬಳಸಿದ್ರೆ 10 ಲಕ್ಷದ ತನಕ ದಂಡ ವಿಧಿಸುವುದಾಗಿ ಎಚ್ಚರಿಕೆ ನೀಡಿದೆ. ಆದರೆ ಸರ್ಕಾರದ ಆದೇಶಕ್ಕೆ ಗ್ರಾಹಕರು ಕೂಡ ಸ್ವಾಗತಿಸಿದ್ದಾರೆ. ಮಾರಾಟಗಾರರು ಕಲ್ಲರ್ ಬಳಸದೆ ಕಬಾಬ್ ಮಾಡ್ತೀವಿ ಅಂತಿದ್ದಾರೆ. ನಮಗೇನು ಎಫೆಕ್ಟ್ ಇಲ್ಲ ಸರ್, ಕಲರ್ ಏನು ಜಾಸ್ತಿ ಯೂಸ್ ಮಾಡಲ್ಲ. ನಮಗೇನು ಸಮಸ್ಯೆ ಆಗಿಲ್ಲ ಸರ್. ಏನು ಪ್ರಾಬ್ಲಮ್ ಸರ್, ಕಂಪ್ಲೇಂಟ್ ನಾವೇ ಕಲರ್ ಸ್ವಲ್ಪ ಫುಲ್ ಕಮ್ಮಿ ಆಯ್ತು ಸರ್. ನ್ಯಾಚುರಲ್ ಕಲರ್ ಸ್ವಲ್ಪ ಕಲರ್ ಅಷ್ಟೇ. ಕಲರ್ ಯೂಸ್ ಮಾಡೋರನ್ನ ಬ್ಯಾನ್ ಮಾಡೋದ್ರಲ್ಲಿ ಏನು ತಪ್ಪಿಲ್ಲ, ಬಟ್ ನ್ಯಾಚುರಲ್ ಆಗು ತಗೊಂಡ್ಬರ್ಬೋದು. ಅದರಿಂದ ಆಹಾರ ಇರೋದೇ ಆರೋಗ್ಯಕ್ಕಾಗಿ. ದುಡ್ಡು ಕೊಟ್ಟು ಆರೋಗ್ಯ ಕೆಡಿಸಿಕೊಳ್ಳೋದಕ್ಕಿಂತ ಫುಡ್ ಕಲ್ಲರ್ಗಳನ್ನ ದೂರವಿಡಿ. ಪ್ರಸನ್ನ ಗಾಂವ್ಕರ್, TV9 ಬೆಂಗಳೂರು.